ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ರಾಯರ ಕೃಪೆಯಿಂದ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ರಾಯರು ನಿಮ್ಮೆಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆಯುಸ್ಸು, ಆರೋಗ್ಯ, ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ. ನಾವು ಜೀವನದಲ್ಲಿ ಏನೇ ಒಂದು ಮಾಡೋಕ್ಕೋದ್ರೂ ಅಷ್ಟೇ ತುಂಬ ಕೆಡುಕಾಗ್ತಿದೆ, ತುಂಬ ನಿರಾಸೆ ಅನ್ನೋದಾಗ್ತಿದೆ. ನಮಗೇಕೆ ಈ ಥರ ಆಗ್ತಿದೆ? ನಾವು ಕೆಲಸ ಕಾರ್ಯದಲ್ಲಿ ಏನಾದರೂ ಮಾಡೋಣ ಅಂತ ಅಂದ್ಕೊಂಡಾಗ ಆ ಕೆಲಸ ಕಾರ್ಯದಲ್ಲಿ ಫಲ ಅನ್ನೋದು ಕೊಡೋದಿಲ್ಲ. ರಾಯರನ್ನ ನಾವು ನಂಬಿದ್ದೀವಿ, ರಾಯರು ಏನಕ್ಕೆ ನಮಗೆ ತೊಂದರೆ ಕೊಡ್ತಿದ್ದಾರೆ? ನಮ್ಮ ಕಷ್ಟ ಇದೇ ಥರ ಇದೆಯಾ? ನಮ್ಮ ಕಷ್ಟ ಮುಗಿಯೋದೇ ಇಲ್ವಾ? ನಮ್ಮ ಕಷ್ಟಕ್ಕೆ ಕೊನೆ ಅನ್ನೋದೇ ಇಲ್ವಾ? ರಾಯರನ್ನ ನಂಬಿ ನಾವು ಏನೆಲ್ಲ ಪೂಜೆ ಸೇವೆ ಮಾಡ್ತಾಯಿದ್ದೀವಿ, ಎಲ್ರಿಗೂ ರಾಯರು ಅನುಗ್ರಹ ಮಾಡ್ತಿದ್ದಾರೆ ಅಂತ ಎಲ್ಲರ ಬಾಯಲ್ಲೂ ಸಹ ನಾವು ಕೇಳ್ತಾ ಇದ್ದೀವಿ, ನಾವು ಕಣ್ಣಲ್ಲೂ ಸಹ ನೋಡ್ತಾ ಇದ್ದೀವಿ. ಆದರೆ ನಮ್ಮ ಜೀವನದಲ್ಲಿ ಮಾತ್ರ ಯಾವುದೇ ಒಂದು ಬದಲಾವಣೆ ಆಗ್ತಿಲ್ಲ ಅಂತ ನೀವು ಅಂದ್ಕೊಂಡಿರ್ಬೋದು. ಇಲ್ಲ ಶತ್ರು ಕಟ ಆಗಿರ್ಬೋದು, ಇಲ್ಲ ಯಾರು ಏನಾರು ಮಾಡಿಸಿರೋದಾಗಿರ್ಬೋದು, ಇಲ್ಲ ನಿಮಗೆ ಏಳ್ಗೆ ಆಗ್ದಿರಾ ಕೆಲವರು ಏನಾದರೂ ಒಂದು ಮಾಡಿಸಿರೋದಾಗಿರ್ಬೋದು. ಈ ಥರ ನೀವೇನಾದರೂ ಚೆನ್ನಾಗಿರ್ತೀವಿ, ಚೆನ್ನಾಗಿ ನೀವು ಮುಂದುವರಿಬೇಕು ಅಂತಂದಾಗ ಹಲವಾರು ಜನ ಕಷ್ಟ ಅನ್ನೋದು ಕೊಡ್ತಾರೆ. ಭಗವಂತ ಕಷ್ಟ ಕೊಡೋದಿಲ್ಲ, ತಂದೆ ರಾಯರು ಕಷ್ಟ ಕೊಡೋದಿಲ್ಲ, ಜನ ಕಷ್ಟ ಕೊಡ್ತಾರೆ. ಜನದ ರೂಪದಲ್ಲಿ ನಮಗೆ ಮೊದಲು ಕಷ್ಟ ಬರೋವಂಥದ್ದು. ಮೊದಲು ನಾವು ಜನಗಳನ್ನ ನಮ್ಮಿಂದ ಅಂತರ ಕಾಯ್ಕೋಬೇಕು. ನಾವು ನಂತರ ನಾವು ದೇವ್ರನ್ನೋದನ್ನು ನಾವು ಆರಾಧ್ಯ ಮಾಡಬೇಕು. ಏಕೆ ಅಂತಂದರೆ ಜನಗಳು ದೃಷ್ಟಿ ಬಿತ್ತು ಅಂತಂದರೆ ಯಾವುದೇ ಒಬ್ಬ ಮನುಷ್ಯ ಏಳ್ಗೆನೂ ಆಗೋದಿಲ್ಲ, ಉದ್ಧಾರನೂ ಆಗೋದಿಲ್ಲ. ಮನುಷ್ಯನ ಕಣ್ಣಿಗೆ ಮರ ಸಿಡೀತು ಅಂತ ಹೇಳ್ತಾರಲ್ಲ, ಮನುಷ್ಯನ ಕಣ್ಣು ಬಿದ್ದರೆ ಯಾವುದೇ ಒಂದು ಸಂಸಾರ ಚೆನ್ನಾಗಿದ್ರು ಸಹ ಅದು ಹಾಳಾಗೋಗುತ್ತೆ. ಯಾವುದೇ ಒಬ್ಬ ಗಂಡ ಹೆಂಡ್ತಿ ಚೆನ್ನಾಗಿದ್ರು ಸಹ ಆ ಗಂಡ ಹೆಂಡ್ತಿ ದೂರ ಆಗ್ತಾರೆ. ಏಕೆ ಅಂತಂದರೆ ಮನಸ್ಸಲ್ಲಿ ಏನಾದರೂ ಒಂದು ಕೆಟ್ಟದನ್ನು ಬಯಸ್ಕೊಂಡು ಅವನು ಒಂದು ದೃಷ್ಟಿ ಆಗ್ತಾ ಅಂತಂದರೆ ಅದು ಯಾವುದೂ ಅಷ್ಟೇ ಉದ್ಧಾರ ಆಗೋದಿಲ್ಲ, ತುಂಬ ಕೆಟ್ಟದಾಗೋವಂಥದ್ದು. ಇನ್ನು ಭಗವಂತ ನನ್ನ ತಂದೆ ರಾಯರು ಕಂಡುಬಿಟ್ರು ಅಂತಂದರೆ ಅನುಗ್ರಹ ಮಾಡೋ ಅಂಥದ್ದು ಅಲ್ವಾ. ದೇವ್ರು ಕಂಡುಬಿಟ್ರೆ ನಾವು ಉದ್ಧಾರ ಆಗ್ತೀವಿ, ಜನ ಕಂಡುಬಿಟ್ರೆ ನಾವು ಸುಟ್ಟು ಬೂದಿ ಆಗ್ತೀವಿ. ಇಷ್ಟೇ ವ್ಯತ್ಯಾಸ. ಜನನ ನಾವು ಎಷ್ಟರಲ್ಲಿ ಇಟ್ಕೋಬೇಕೋ, ಯಾವ ರೀತಿ ನಾವು ಅವ್ರನ್ನ ಬಳಸ್ಕೋಬೇಕೋ ಆ ರೀತಿ ನಾವು ಬಳಸ್ಕೋಬೇಕು. ಅತಿಯಾಗಿ ಯಾವುದನ್ನು ಅಷ್ಟೇ ನಂಬೋದಕ್ಕೆ ಹೋಗಬೇಡಿ. ನೀವು ತುಂಬ ನಾನು ಜನ ನಂಬಿನೇ ಮೋಸ ಹೋಗ್ತಾ ಇದ್ದೀವಿ ಅಂತ ನೀವು ಹೇಳ್ತೀರಾ. ನೀವು ಹೌದು, ಮೊದಲು ಕಷ್ಟ ಬರೋದೇ ಜನದಿಂದ ಕಷ್ಟ ಬರೋದು. ನಮಗೆ ದೇವರು ಜನದ ರೂಪದಲ್ಲೇ ಕಷ್ಟ ಕೊಡೋವಂಥದ್ದು. ಆ ಜನನ ನಾವು ಎಷ್ಟರಲ್ಲಿ ಇಟ್ಕೋಬೇಕು, ಯಾವ ರೀತಿ ಅವ್ರನ್ನ ನೋಡ್ಕೋಬೇಕು, ಮತ್ತು ನಿಮ್ಮ ಮನೆಯಲ್ಲಿ ಏನೇ ಒಂದು ಪರಿಸ್ಥಿತಿ ಇದ್ದರೂ ಯಾವುದು ಹೇಳಬೇಕು ಅವ್ರ ಕೈಲಿ, ಯಾವುದು ಹೇಳ್ಬಾರ್ದು ಅನ್ನೋದು ಸಹ ನೀವು ತಿಳ್ಕೊಂಡಿರಬೇಕು. ಏಕೆ ಅಂತಂದರೆ ನೀವು ಒಳ್ಳೆ ಮನಸ್ಸಿನಿಂದ ನಿಮ್ಮ ಮನೇಲಿ ಏನೇ ಒಂದು ಘಟನೆ ನಡೀಲಿ, ಒಳ್ಳೆಯದು ನಡೀಲಿ, ಕೆಟ್ಟದ್ದು ನಡೀಲಿ, ಅದನ್ನೆಲ್ಲ ಹೋಗಿ ನೀವು ಅವ್ರ ಕೈಲಿ ಹೇಳ್ಕೊತೀರ. ಅವರು ಒಳ್ಳೆಯವರಾದರೆ ಕೇಳ್ತಾರೆ. ಅವ್ರ ಮನಸ್ಸಿನಲ್ಲಿ ಏನೋ ಒಂಥರ ಉಳುಕಿಕ್ಕೊಂಡು ಕೆಟ್ಟದಾಗಲಿ ನಿಮಗೆ ಅಂತ ಬಯಸಿದಾಗ ಇನ್ನಷ್ಟು ಮತ್ತಷ್ಟು ಕಷ್ಟ ಕೊಡ್ತಾರೆ. ನೀವೊಂದು ಕಷ್ಟ ಹೇಳ್ಕೊಂಡ್ರಿ ಅಂದರೆ ಅವ್ರಿಗೆ ಕಷ್ಟ ಇದೆಯಂತೆ, ಇನ್ನೂ ಕಷ್ಟ ಬರಬೇಕು ಅಂತ ಇನ್ನೇನೇನೋ ಮಾಡೋಕ್ಕೆ ಹೋಗ್ತಾರೆ. ಹಾಗಾಗಿ ನಿಮ್ಮ ಮನೆಯಲ್ಲಿ ಒಳ್ಳೇದು ನಡೆದ್ರೂ ಹೇಳೋದಕ್ಕೆ ಹೋಗಬೇಡಿ, ಕೆಟ್ಟದ್ದು ನಡೆದ್ರೂ ಹೇಳೋಕ್ಕೆ ಹೋಗಬೇಡಿ. ಒಳ್ಳೇದು ನಡೆದ್ರೆ ಏನು ಕೇಳಬಾರ್ದು ಅಂತಂದರೆ, ಒಬ್ಬ ಮನುಷ್ಯ ಕಣ್ಣು ಹಾಕ್ತು ಅಂತಂದರೆ ಸುಟ್ಟು ಬೂದಿ ಆಗಿಬಿಡುತ್ತೆ. ಮನುಷ್ಯನ ಕಣ್ಣು ಅಷ್ಟು ಪವರ್ ಅನ್ನೋದಿರುತ್ತೆ. ಹಂಗಾಗಿ ಯಾವುದೇ ಒಂದು ಸಸಿ ಆಗಿರ್ಬೋದು, ಇಲ್ಲ ಒಂದು ಪ್ರಾಣಿ ಪಕ್ಷಿ ಆಗಿರ್ಬೋದು, ಇಲ್ಲ ಒಂದು ಮಕ್ಕಳಾಗಿರ್ಬೋದು, ಒಂದು ಸಂಸಾರ ಆಗಿರ್ಬೋದು, ಒಬ್ಬ ಮನುಷ್ಯ ಕಣ್ಣು ಹಾಕ್ತಾ ಅಂತಂದರೆ ಅದು ಯಾವುದು ಊರ್ಜಿತ ಆಗೋದಿಲ್ಲ, ಉದ್ಧಾರನೂ ಆಗೋದಿಲ್ಲ. ಹಂಗಾಗಿ ನಾವು ಜನನ ಎಷ್ಟು ನಾವು ಬಳಸ್ಕೋಬೇಕೋ, ಎಷ್ಟರಲ್ಲಿ ಇಟ್ಕೋಬೇಕೋ ಅಷ್ಟರಲ್ಲಿ ನೀವು ಇಟ್ಕೋತಾ ಹೋಗಿ. ಅತಿಯಾಗಿ ಜನನ ನಂಬೋದಕ್ಕೆ ಹೋಗಬೇಡಿ. ಕಷ್ಟ ಕೊಡೋದೇ ನಿಮಗೆ ಅವ್ರುಗಳು. ನಂತರ ನೀವು ದೇವ್ರನ್ನ ಎಷ್ಟು ನಂಬ್ತಿರೋ, ದೇವ್ರನ್ನ ಎಷ್ಟು ಪೂಜೆ ಮಾಡ್ತಿರೋ ಅಷ್ಟು ನಿಮ್ಗೆ ಅನುಗ್ರಹ ಮಾಡ್ತಾರೆ. ಏಕೆ ಅಂತಂದರೆ ಜನ ನಂಬಿದ್ರೆ ನಿಮ್ಗೆ ಯಾರಾದರೂ ಏನಾದ್ರು ಸಹಾಯ ಮಾಡ್ತಾರಾ? ಮಾಡೋವಂಥವ್ರು ಇದ್ದರೆ ಮಾಡ್ತಾರೆ. ಏಕೆಂತಂದರೆ ಎಲ್ಲರೂ ಒಂದೇ ಥರ ನೋಡೋಕ್ಕಾಗೋದಿಲ್ಲ. ಮೊದಲು ಕಷ್ಟ ಬರೋದು ಯಾರಿಂದ? ಸಂಬಂಧಿಕರಿಂದ ಕಷ್ಟ ಬರೋದು. ಹೊರ್ಗಡೆಯಿಂದ ಯಾರು ಕಷ್ಟ ಕೊಡೋಕ್ಕೆ ಹೋಗೋದಿಲ್ಲ. ಏಕೆಂತಂದರೆ ಅವ್ರ ಕಣ್ಣೆಲ್ಲ ಸಂಬಂಧದವ್ರ ಮೇಲೆ ಬಿದ್ದಿರುತ್ತೆ. ಈಗ ಎಲ್ಲೆಲ್ಲೋ ಇರ್ತಾರೆ, ಒಂದೊಂದು ಏರಿಯಾದಲ್ಲಿ ಒಬ್ಬೊಬ್ಬರು, ಒಂದೊಂದು ಊರಲ್ಲಿ ಒಬ್ಬೊಬ್ಬರು ಇರ್ತಾರೆ. ಅವರೆಲ್ಲ ಒಟ್ಟಾಗಿ ಸೇರಿದಾಗ ಅವ್ರು ಬೆಳೆದ್ರು ಅಂತ ಅವ್ರ ಕಣ್ಣಿಗೆ ಗೊತ್ತಾದಾಗ, ಅವ್ರ ಮನಸ್ಸಿಗೆ ಬಂದಾಗ ಅವ್ರನ್ನ ಹೇಗಾದ್ರೂ ಮಾಡಿ ನಾನು ತುಳಿಬೇಕು, ನನಗಿಂತ ಮೇಲೆ ಬಂದ್ಬಿಟ್ರು, ನನಗಿನ್ನ ಚಿಕ್ಕವನು ಬೆಳೆದು ಬಿಟ್ಟ, ಅವ್ನು ಚೆನ್ನಾಗಿ ಆಗ್ಬಿಟ್ಟ, ಅವನು ಉದ್ಧಾರ ಆಗ್ಬಿಟ್ಟ ಅಂತ ಈ ಥರ ಕೆಟ್ಟದ್ದು ಮಾಡೋದಕ್ಕೆ ಹಲವಾರು ಸೂಚನೆ ಅನ್ನೋದು ಸಹ ಜನ ಹುಡುಕ್ತಾರೆ. ಹಂಗಾಗಿ
ನಮ್ಮಲ್ಲಿ ಒಳ್ಳೇದಾಗ್ತಿದೆಯಾ ಹೇಳೋದಕ್ಕೆ ಹೋಗಬೇಡಿ. ನೀವು ಏನಾದರೂ ಕಷ್ಟಪಟ್ಟು ದುಡಿದು ಏನಾದರೂ ಸ್ವಲ್ಪ ಸಂಪಾದನೆ ಅನ್ನೋದು ಮಾಡಿರ್ತೀರ. ಆವಾಗ ಅವ್ರಿಗೆ ಗೊತ್ತಾದಾಗ ಅವರು ನಿಮಗೆ ಕೆಟ್ಟದ್ದು ಮಾಡೋ ಅಂಥದ್ದು ಮನಸ್ಸಿನಲ್ಲೇ ಕೆಟ್ಟದ್ದು ಬಯಸ್ತಾರೆ. ದೇವ್ರ ಮುಂದೆ ಕೂತ್ಕೊಂಡು ಕೆಟ್ಟದಾಗಲಿ ಅವ್ರಿಗೆ. ನನಗಿಂತ ಹಿಂದೆ ಬಂದವರು ಇಷ್ಟೆಲ್ಲ ಬೆಳೆದುಬಿಟ್ರು, ನನಗಿನ್ನ ಕಡೆಯವರು ಚಿಕ್ಕವರು ಇಷ್ಟೆಲ್ಲ ಬೆಳೆದುಬಿಟ್ರು, ನಾನು ಹಾಗೇ ಇದ್ದೀನಿ, ನನ್ನ ಪರಿಸ್ಥಿತಿ ಹಾಗೇ ಇದೆ ಅಂತ ದೇವ್ರ ಮುಂದೆ ಕೂತ್ಕೊಂಡು ಅವರು ನಿಮಗೆ ಕೆಟ್ಟದಾಗಲಿ ಅಂತ ಬಯಸ್ತಾರೆ. ಹಾಗಾಗಿ ಮನುಷ್ಯನ ಕಣ್ಣಿಗೆ ಮರ ಸಿಡೀತು ಅನ್ನೋ ಹಾಗೆ ಅವ್ರ ಕಣ್ಣು ಬಿದ್ದರೆ ನಿಮ್ಗೆ ಒಳ್ಳೆಯದು ಆಗೋದಿಲ್ಲ. ನೀವು ಏನೊಂದು ಕಷ್ಟಪಟ್ಟು ಕೂಡಿಟ್ಟಿರ್ತೀರ ಅದೆಲ್ಲ ಒಂಥರ ಕರಗೋಗ್ತಿರುತ್ತೆ. ಮಂಜು ಹೇಗೆ ಕರಗುತ್ತೋ ಮಂಜುಗಡ್ಡೆ ಅದೇ ಥರ ಕರಗೋಗ್ತಿರುತ್ತೆ. ಹಾಗಾಗಿ ನಿಮ್ಮ ಮನೆಯಲ್ಲಿ ಒಳ್ಳೇದಾದರೂ ಹೇಳೋದಕ್ಕೆ ಹೋಗಬೇಡಿ, ಕೆಟ್ಟದಾದರೂ ಅಷ್ಟೇ ಹೇಳೋದಕ್ಕೆ ಹೋಗಬೇಡಿ. ಏಕೆಂತಂದರೆ ನಿಮ್ಗೆ ಒಳ್ಳೇದಾಯ್ತಾ ಕೆಟ್ಟದಾಯ್ತಾ ಎಲ್ಲ ಭಗವಂತನ ಮುಂದೆ ಕೂತ್ಕೊಂಡು ಹೇಳ್ಕೊಳ್ಳಿ. ನಮ್ಮ ಕಷ್ಟ ಕೇಳೋದಕ್ಕೆ ಅಂತ ರಾಯರಿದ್ದಾರಲ್ಲ, ರಾಯರ ಮುಂದೆ ಕೂತ್ಕೊಂಡು ಹೇಳ್ಕೊಳ್ಳಿ. ಒಬ್ಬ ಮನುಷ್ಯ ನಮ್ಮ ಎದುರುಗಡೆ ಕೂತಿದ್ದಾರೆ, ಅವ್ರ ಕೈಲಿ ನನ್ನ ಕಷ್ಟ ಸುಖ ಹೇಳ್ಕೊತಾ ಇದ್ದೀನಿ ಅಂತ ಅವ್ರ ಎದುರುಗಡೆ ಕೂತ್ಕೊಂಡು ಹೇಳ್ಕೊಳ್ಳಿ. ಜನದ ಎದುರುಗಡೆ ಹೇಳ್ಕೊಳ್ಳೋದಕ್ಕೆ ಹೋಗಬೇಡಿ. ಜನನ ಎಷ್ಟು ನಾವು ಕಾಂಟ್ಯಾಕ್ಟಲ್ಲಿ ಇಟ್ಕೋಬೇಕೋ ಅಷ್ಟು ಇಟ್ಕೋಬೇಕು. ಹೌದು, ನಮಗೆ ಹೊರಗಡೆ ಜನ ತುಂಬ ಸಹಾಯ ಮಾಡಿರ್ತಾರೆ. ಏಕೆಂತಂದರೆ ನಾವು ಕೆಳಗಡೆ ಬಿದ್ದಾಗ ನೀನು ಆ ಕೆಲಸ ಮಾಡು, ನೀನು ಆ ದಾರಿಲಿ ಹೋಗು, ನಿನ್ಗೆ ಒಳ್ಳೆಯದಾಗುತ್ತೆ, ನಿನ್ನ ಕಷ್ಟ ನೋಡಿದ್ರೆ ನನಗೆ ನೋಡೋಕ್ಕಾಗ್ತಿಲ್ಲ, ತುಂಬ ಕಷ್ಟ ಅನುಭವಿಸ್ತಾ ಇದೆಯಾ, ನಿನಗೆ ಜನ ತುಂಬ ಕಷ್ಟ ಕೊಡ್ತಿದ್ದಾರೆ ಅಂತ ಯಾರಾದರೂ ಒಬ್ಬರು ಬಂದು ಸಹಾಯ ಮಾಡೋದಾಗಿರ್ಬೋದು, ಇಲ್ಲ ಸಲಹೆ ಕೊಡೋದಾಗಿರ್ಬೋದು, ನಿಮ್ಗೇನಾದರೂ ಒಂದು ಒಳ್ಳೆ ಬುದ್ಧಿ ಹೇಳೋದಾಗಿರ್ಬೋದು, ಅದನ್ನೆಲ್ಲ ಕೇಳಿ ನೀವು. ಅವ್ರು ಏನು ಹೇಳ್ತಿದ್ದಾರೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಳಿ. ಅದು ಒಳ್ಳೇದಾಯಿತು ಅಂತಂದರೆ ಖಂಡಿತ ಕೇಳಿ. ಅಂಥವ್ರನ್ನ ಯಾವತ್ತೂ ಅಷ್ಟೇ ಮರ್ಯಾದಕ್ಕೆ ಹೋಗಬೇಡಿ. ಕಷ್ಟದಲ್ಲಿ ಆದವನೇ ನೆಂಟ ಅಂತ ಹೇಳ್ತಾರಲ್ಲ, ಹಂಗಾಗಿ ನಮ್ಮವರು ನಮ್ಗೆ ಯಾವತ್ತೂ ಆಗೋದಿಲ್ಲ. ಹೊರಗಡೆ ಜನ ತುಂಬ ಸಹಾಯ ಮಾಡ್ತಾರೆ. ಕೆಲವರು ಫ್ರೆಂಡ್ಶಿಪ್ಪಲ್ಲೂ ಅಷ್ಟೇ ಸಹಾಯ ಅನ್ನೋದು ಮಾಡ್ತಾರೆ. ಹೊರಗಡೆ ಜನ ಆಗಿರ್ಬೋದು ಅವ್ರು ಸಹಾಯ ಅನ್ನೋದು ಮಾಡ್ತಾರೆ. ಈಗ ನಮ್ಮವರೇ ನಮಗೆ ಶತ್ರುಗಳಾಗ್ಬಿಡ್ತಾರೆ. ಹಾಗಾಗಿ ನಮ್ಮ ಏಳಿಗೆ ಆಗಿರ್ಬೋದು, ಇಲ್ಲ ನಮ್ಮ ಕಷ್ಟ ಆಗಿರ್ಬೋದು, ಯಾವುದನ್ನು ಅಷ್ಟೇ ನಾವು ಹೇಳ್ಕೊಳ್ಳೋದಕ್ಕೆ ಹೋಗಬಾರ್ದು. ನಿಮ್ಮ ಕಷ್ಟ ಎಲ್ಲ ರಾಯರ ಹತ್ರ ಹೇಳ್ಕೊಳ್ಳಿ, ನಿಮ್ಮ ಮನೆ ದೇವ್ರ ಹತ್ರ ಹೇಳ್ಕೊಳ್ಳಿ. ನೀವೆಷ್ಟು ದೇವ್ರನ್ನ ನಂಬ್ತಿರೋ ಅಷ್ಟು ನಿಮಗೆ ಅನುಗ್ರಹ ಮಾಡ್ತಾರೆ. ಮತ್ತು ನೀವು ಯಾರಿಗೂ ಅಷ್ಟೇ ಕೆಟ್ಟದ್ದು ಬಯಸೋದಕ್ಕೆ ಹೋಗಬೇಡಿ. ಹೌದು, ಅವ್ರು ಕೆಟ್ಟದ್ದು ಮಾಡ್ತಾರಾ, ಅವ್ರ ಪಾಪಕ್ಕೆ ಅವ್ರ ಕರ್ಮಕ್ಕೆ ಅವರೇ ಹೋಗ್ತಾರೆ. ನೀವು ತಿರುಗಿಸಿ ಏನು ಮಾಡೋದಕ್ಕೆ ಹೋಗಬೇಡಿ. ಮರಕ್ಕಿಂತ ದೊಡ್ಡದಾಗಿರುತ್ತೆ. ನೀವೇನೋ ಮಾಡೋದು, ಅವ್ರು ಏನೋ ಅಂದರು, ಅವರೇನೋ ಮಾಡಿದ್ರು ನಿಮಗೆ ಅಂದ್ಬಿಟ್ಟು ನೀವೇನೋ ಮಾಡೋದು, ಅದು ಏನಾಗುತ್ತೆ ಅಂತಂದರೆ ಅವರು ನಿಮಗಿಂತ ದೊಡ್ಡದು ಇನ್ನೊಂದು ಮಾಡ್ತಾರೆ, ನೀವು ಅವ್ರಿಗಿಂತ ಇನ್ನೊಂದು ಏನೋ ಮಾಡೋಕ್ಕೆ ಹೋಗ್ತೀರ. ಆವಾಗ ಸುಮ್ಮನೆ ಇಲ್ಲದೇ ಇರೋ ಸಮಸ್ಯೆನ ನಿಮ್ಮ ತಲೆ ಮೇಲೆ ನೀವೇ ಹೇಳ್ಕೊಂಡಂಗೆ ಆಗುತ್ತೆ. ಹೌದು, ದುಷ್ಟನ ಕಂಡ್ರೆ ದೂರ ಇರು ಅಂತ ಹೇಳ್ತಾರಲ್ಲ, ಹಂಗಾಗಿ ದುಷ್ಟರು ಅವ್ರು ಕೆಟ್ಟವರು ಅಂತ ಗೊತ್ತಾಗ್ತಿದ್ದಂಗೆ ಅವ್ರು ಸಹವಾಸ ಮಾಡೋದಕ್ಕೆ ಹೋಗಬೇಡಿ, ಬಿಟ್ಟುಬಿಡಿ. ಅವ್ರಾಗ ಅವರು ಮಾತಾಡ್ಸ್ಕೊಂಡು ಬಂದರು ಅಷ್ಟೇ. ನೀವಾಗ ನೀವು ಜಾಸ್ತಿ ಕಾಂಟ್ಯಾಕ್ಟಲ್ಲಿ ಇಟ್ಕೊಳ್ಳೋಕೆ ಹೋಗಬೇಡಿ, ಹತ್ರ ಬಿಟ್ಕೊಳ್ಳೋಕೆ ಹೋಗಬೇಡಿ. ಹೌದು, ಅವ್ರ ಕಷ್ಟ ಆಯಿತಾ, ಏನೋ ಒಂದು 500,000 ಕೊಟ್ಬಿಟ್ಟು ಅವ್ರನ್ನ ಅಲ್ಲೇ ಸಾಗಾಕ್ಬಿಡಿ, ಅವ್ರನ್ನ ಹತ್ರ ಬಿಟ್ಕೊಳ್ಳೋದಕ್ಕೆ ಹೋಗಬೇಡಿ. ನೀವು ಚೆನ್ನಾಗಿರೋದು ನಿಮ್ಮ ಹತ್ರ ಬಂದು ನಿಮ್ಗೇನಾರು ಮಾಡಬೇಕು ಅಂತಲೇ ಅವರು, ನೀವು ಮಾತಾಡದೇ ಇದ್ರೂ ಸಹ ಮಾತಾಡಿಸ್ಕೊಂಡು ನಿಮ್ಮ ಮನೆಗೆ ಬರ್ತಾರೆ. ನಿಮ್ಮ ಹತ್ರ ಚೆನ್ನಾಗಿರೋ ಥರ ಅವರು ನಟನೆ ಮಾಡ್ತಾರೆ. ಕಾರ್ಯ ಸಾಧಿಸ್ಕೋಬೇಕಲ್ಲ, ಹಂಗಾಗಿ ಏನಾದರೂ ಮಾಡೋದಕ್ಕೋಸ್ಕರ ಈ ಥರ ಎಲ್ಲ ಮಾಡ್ತಾರೆ. ಅಂಥವ್ರ ಬಗ್ಗೆ ನೀವು ತುಂಬ ಹುಷಾರಾಗಿರಿ. ಏಕೆ ಅಂತಂದರೆ ನೀವು ಜೀವನದಲ್ಲಿ ಆಲೆ ನೊಂದ್ಬಿಟ್ಟಿರ್ತೀರ. ನೀವು ಅವ್ರಿಗೆ ಒಂದು ಸಾಲ ಅಂತ ಈಸ್ಕೊಟ್ಟಿರ್ತೀರ, ಇಲ್ಲ ನೀವು ಒಡವೆ ವಸ್ತ್ರ ಕೊಟ್ಟಿರ್ತೀರ, ತುಂಬ ಮೋಸ ಹೋಗಿರ್ತೀರ. ಹಂಗಾಗಿ ನೀವು ಅವ್ರ ಬುದ್ಧಿ ಗೊತ್ತಿರುತ್ತಲ್ಲ, ಹಂಗಾಗಿ ಎಷ್ಟರಲ್ಲಿ ಇಟ್ಕೋಬೇಕೋ ಅವ್ರನ್ನ ಅಷ್ಟರಲ್ಲಿ ಇಟ್ಕೊಳ್ಳಿ. ಏಕೆಂತಂದರೆ ನಮ್ಮ ಜೀವನದಲ್ಲಿ ಈ ಥರ ಎಲ್ಲ ಒಂದು ಘಟನೆ ನಡೆದಿರುತ್ತೆ. ನಮ್ಮ ಹತ್ರ ಸಹಾಯ ತೊಗೋತಾರೆ, ನಮ್ಮ ಕೈ ತುತ್ತನ್ನೇ ತಿಂತಾರೆ, ನಮಗೆ ಎರಡನ್ನ ಬಗಿತಾರೆ ಅಂತಂದರೆ ಅಂಥವ್ರನ್ನೆಲ್ಲ ಎಲ್ಲಿಟ್ಕೋಬೇಕು ಅಲ್ಲಿಟ್ಕೋಬೇಕು ಅಂತ ನನ್ನ ಅನುಭವದ ಮಾತಿಂದ ನಾನು ಹೇಳ್ತೀನಿ. ನೀವು ತುಂಬ ಕಷ್ಟಪಡ್ತಾ ಇದ್ದೀರ, ತುಂಬ ಸಮಸ್ಯೆನಲ್ಲಿದ್ದೀರ. ನಿಮ್ಮ ಕಷ್ಟ ಎಲ್ಲ ದೂರ ಆಗಲಿ, ನಿಮ್ಮ ಸಾಲ ಏನಿದೆ ಅದೆಲ್ಲ ಸಾಲ ತೀರಲಿ ಅಂತ ನನ್ನ ರಾಯರ ಹತ್ರ ನಾನು 2 ಟೈಮು ತುಪ್ಪದ ದೀಪ ಹಚ್ಚಿ ನಾನು ಬೇಡ್ಕೋತೀನಿ. ಏಕೆ ಅಂತಂದರೆ ನನ್ನ ಕಷ್ಟ ಇದ್ದಾಗೆ ನಿಮ್ಮ ಕಷ್ಟನೂ ಅಂತ ನಾನು ತಿಳ್ಕೊಂಡು, ನಾನು ಒಳ್ಳೆಯದನ್ನು ಬಯಸಿದ್ರೆ ಭಗವಂತ ಅನುಗ್ರಹ ಮಾಡ್ತಾರೋ ಮಾಡಲ್ವೋ ಅದು ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ನಾವು ಯಾರಿಗಾದ್ರೂ ಒಳ್ಳೇದು ಮಾಡಿದ್ರೆ ನಮಗೂ ಭಗವಂತ ಒಳ್ಳೇದು ಮಾಡ್ತಾರೆ, ಯಾವ ರೀತಿಲಾದರೂ. ನಾವು ಕೆಟ್ಟದ್ದು ಮಾಡಿದ್ರೆ ನಮ್ಗೆ ಯಾರ ಮುಖಾಂತರನಾದರೂ ಕೆಟ್ಟದ್ದು ಮಾಡಿಸ್ತಾರೆ ಅನ್ನೋ ಸತ್ಯನ ನಾವು ತಿಳ್ಕೊಂಡು ಬೇರೆಯವ್ರಿಗೆ ಕೆಟ್ಟದ್ದು ಮಾತ್ರ ಮಾಡೋದಕ್ಕೆ ಹೋಗಬಾರ್ದು. ಒಳ್ಳೇದು ಮಾಡೋಕ್ಕಾದ್ರೆ ಮಾತ್ರ ಮಾಡಬೇಕು, ಕೆಟ್ಟದ್ದು ಮಾತ್ರ ಯಾವುದೇ ಕಾರಣಕ್ಕೂ ನಾವು ಮಾಡಬಾರ್ದು. ಕೆಟ್ಟದ್ದು ಮಾಡೋ ಅಧಿಕಾರ ಇರೋದೆಲ್ಲ ಭಗವಂತನಿಗೆ. ಕೆಟ್ಟದ್ದು ಮಾಡೋದು ಅವರೇನೆ, ಒಳ್ಳೆಯ ಅನುಗ್ರಹ ಮಾಡೋದು ದೇವರೇನೆ. ಅವ್ರ ಕೆಲಸ ಇದಾಗಿದೆ, ನಮ್ಮ ಕೆಲಸ ಅದೇನೇನೂ ಅಲ್ಲ ಅಲ್ವಾ. ಇವತ್ತು ಅವ್ರಿಗೆ ನಾವು ಕೆಟ್ಟದ್ದು ಮಾಡಿದ್ವಿ ಅಂದರೆ ನಾಳೆ ನಮಗೆ ಯಾರ ಮುಖಾಂತರನಾದರೂ ಕೆಟ್ಟದ್ದು ಮಾಡಿಸ್ತಾರೆ. ಹಂಗಾಗಿ ನಾವು ಯಾರಿಗೂ ಅಷ್ಟೇ ಕೆಟ್ಟದ್ದು ಬಯಸೋದಕ್ಕೆ ಹೋಗಬಾರ್ದು, ಕೆಟ್ಟದ್ದು ಯೋಚನೆ ಸಹ ಮಾಡೋದಕ್ಕೆ ಹೋಗಬಾರ್ದು. ನೀವು ರಾಯರು ನಂಬಿದ್ದೀರಾ, ರಾಯರ ಹತ್ರ ನಿಮ್ಮ ಕಷ್ಟ ಎಲ್ಲ ಹೇಳ್ಕೊಳ್ಳಿ. ರಾಯರಿಗೆ ನೀವು ಸೇವೆ ಮಾಡಿದ್ದು ಫಲ ಒಂದಲ್ಲ ಒಂದು ದಿವಸ ಕೊಟ್ಟೇ ಕೊಡ್ತಾರೆ. ಏಕೆ ಅಂತಂದರೆ
ಕಷ್ಟ ಅಂತ ಇದ್ದವರು ರಾಯರು ಪಾದ ಹಿಡ್ದಿರೋರು ಯಾವತ್ತೂ ಅಷ್ಟೇ ಅವ್ರ ಕಷ್ಟ ಇದೆ ನನ್ನ ಹತ್ರ ಅಂತ ಹೇಳೋದಿಲ್ಲ. ನಾನು ರಾಯರು ನಂಬಿದ ಮೇಲೆ ನನಗೆ ಹಲವಾರು ಸೂಚನೆ ಕೊಟ್ಟಿದ್ದಾರೆ, ಹಲವಾರು ನನಗೆ ಒಳ್ಳೇದನ್ನು ಮಾಡಿದ್ದಾರೆ. ನಾನು ಏನೊಂದು ಕೆಲ್ಸಕ್ಕೆ ಹೋಗ್ತೀನೋ ಆ ಕೆಲಸದಲ್ಲಿ ದುಪ್ಪಟ್ಟು ನನಗೆ ಒಳ್ಳೇದು ಮಾಡಿದ್ದಾರೆ. ನಾನು ಅದು ಆಗೋದೇ ಇಲ್ಲ ಕೆಲಸ, ಇದು ಸಾಧ್ಯವಿಲ್ಲ ಅಂತ ಬಿಟ್ಟುಬಿಟ್ಟಿದ್ದೀನಿ. ಆ ಕೆಲಸನೂ ಸಹ ನನಗೆ ರಾಯರು ಮಾಡಿಸ್ಕೊಟ್ಟಿದ್ದಾರೆ, ಯಾವುದೋ ಮುಖಾಂತರ ಮಾಡಿಸ್ಕೊಟ್ಟಿದ್ದಾರೆ. ನಾನು ₹100 ಕಳ್ಕೊಂಡೆ. ನನಗೆ ಎಲ್ಲೋ ಹೊರಗಡೆಯಿಂದ ಒಂದು ₹1000 ಲಾಭ ಅನ್ನೋದು ಕೊಟ್ಟರು ನನ್ನ ತಂದೆ. ಇವತ್ತು ನನ್ನ ಮನೆಯಲ್ಲಿ ಹಣಕಾಸಿಗೆ ಸಮಸ್ಯೆ ಇದೆ, ಹೇಗಪ್ಪ ನಾನು ಜೀವನ ಮಾಡೋದು? ಮಕ್ಳಿಗೊಂದು ಫೀಸ್ ಕಟ್ಟಬೇಕು, ಕಾಲೇಜ್ ಫೀಸ್ ಕಟ್ಟಬೇಕು, ಮನೆ ಬಾಡಿಗೆ ಕಟ್ಟಬೇಕು. ನಾನು ಜೀವನದಲ್ಲಿ ಮುಂದೆ ಬರಬೇಕು ಅಂತ ನಾನು ಯೋಚನೆ ಮಾಡಿದಾಗ ದೇವರು ನಾನು ನಂಬಿರೋ ರಾಯರು ಯಾವುದಾದ್ರೂ ಒಂದು ಸೂಚನೆ ಕೊಟ್ಟು ನನಗೆ ಯಾರ್ದಾದ್ರೂ ಒಬ್ಬ ಮನುಷ್ಯನ ರೂಪದಲ್ಲಿ ಬಂದು ನನಗೆ ಸಹಾಯ ಮಾಡಿಸ್ತಿದ್ದಾರೆ. ನಾನು ಅಂದ್ಕೊಂಡಿರೋದೇ ಇಲ್ಲ, ಅಂದ್ಕೊಳ್ದಿರೋ ಕೆಲಸನೂ ಸಹ ರಾಯರು ನನ್ನ ಕೈಲೇ ಮಾಡಿಸ್ತಿದ್ದಾರೆ. ಮತ್ತು ನಮ್ಮ ಕಷ್ಟ ನಷ್ಟ ಎಲ್ಲ ದೂರ ಮಾಡೋದಕ್ಕೆ ನನ್ನ ತಂದೆ ರಾಯರು ಇರಬೇಕಾದ್ರೆ ನಾವು ಜನದ ಹತ್ರ ಏನಕ್ಕೆ ನಮ್ಮ ಕಷ್ಟ ಹೇಳ್ಕೋಬೇಕು? ಈಗ ನಾವು ಜನದ ಹತ್ರ ಕಷ್ಟ ಹೇಳ್ಕೊಂಡ್ವಿ ಅಂದ್ರೆ ಅವ್ರು ಏನಾದರೂ ತೀರಿಸ್ತಾರಾ? ನಮ್ಮ ಕಷ್ಟ ದೂರ ಮಾಡ್ತಾರಾ? ಯಾರ ಕೈಲೂ ಕಷ್ಟ ದೂರ ಮಾಡೋಕ್ಕೋಗೋದಿಲ್ಲ. ಅವ್ರ ಮನೆಯಲ್ಲಿ 1000 ಪರಿಸ್ಥಿತಿ ಇರುತ್ತೆ. ಅವ್ರ ಕಷ್ಟ ನಮ್ಮ ಕಷ್ಟ ಕೇಳಿದಾಗ ಅವ್ರು ಅಂದ್ಕೋತಾರೆ, ಅಯ್ಯೋ ನಮ್ಮ ಕಷ್ಟ ಇದೆಯಪ್ಪ, ಇವ್ರ ಕಷ್ಟನೂ ನಮ್ಮ ಹತ್ರ ಹೇಳ್ತಿದ್ದಾರೆ, ನಮಗೆ ಸಾಕಾಗಿದೆ ಅಂತ ಅವ್ರು ಹೇಳ್ತಾರೆ. ಯಾವುದೇ ಕಾರಣಕ್ಕೂ ಒಬ್ಬ ಮನುಷ್ಯ ಕಷ್ಟನ ದೂರ ಮಾಡೋಕ್ಕಾಗೋದಿಲ್ಲ, ದೇವ್ರುಗಳೇ ದೂರ ಮಾಡೋ ಅಂಥದ್ದು. ಹಾಗಾಗಿ ನೀವು ಜನದ ಹತ್ರ ಎಷ್ಟೊತ್ತು ಕೂತ್ಕೊಂಡು ನಿಮ್ಮ ಕಷ್ಟ ಹೇಳ್ತೀರಾ ಅಷ್ಟೊತ್ತು ಕೂತ್ಕೊಂಡು ನೀವು ರಾಯರ ಹತ್ರ ಹೇಳ್ಕೊಳ್ಳಿ, ಮಾತಾಡಿ. ಒಬ್ಬ ಮನುಷ್ಯನ ಹತ್ರ ನಾನು ಮಾತಾಡ್ತಿದ್ದೀನಿ, ನೀವು ಬೇರೆಯವ್ರ ಹತ್ರ ಯಾವ ಥರ ನಿಮ್ಮ ಕಷ್ಟ ಸುಖ ಹೇಳ್ಕೊತೀರೋ ಅದೇ ಥರನೇ ರಾಯರ ಹತ್ರ ಹೇಳ್ಕೊಳ್ಳಿ. ನೀವು ಮಾತಾಡೋದೆಲ್ಲ ರಾಯರು ಕೇಳಿಸ್ಕೊಂಡು ಅವರು ನೋಡ್ತಿರ್ತಾರೆ ನಿಮ್ಮನ್ನು. ನೀವು ಅವ್ರ ಎದುರುಗಡೆ ಕೂತ್ಕೊಂಡು ನಿಮ್ಮ ಕಷ್ಟ ಹೇಳ್ಕೊಳ್ಳುವಾಗ ನಿಮ್ಮನ್ನು ನೋಡ್ತಿರ್ತಾರೆ. ನೀವು ಮಾತಾಡೋ ಮಾತನ್ನು ಪ್ರತಿಯೊಂದೂ ಅಷ್ಟೇ ಅವ್ರು ಕೇಳಿಸ್ಕೊತಿರ್ತಾರೆ. ಏಕೆ ಅಂತಂದರೆ ರಾಯರು ನಮ್ಮಾಗೆ ಮನುಷ್ಯರಾಗಿದ್ದಾಗ ಅವ್ರು ಎಷ್ಟೆಲ್ಲ ಕಷ್ಟಪಟ್ಟರು. ಮತ್ತು ದಾರಿದ್ರ್ಯ ದೇವತೆ ಬರ್ತೀನಿ ನಿನ್ನ ಜೀವನದಲ್ಲಿ ನಾನು ಅಂತ ಅಂದಾಗ ಅವರು ಸಂಪೂರ್ಣವಾಗಿ ಸ್ವಾಗತ ಮಾಡಿದ್ರು. ಅವ್ರ ಎದುರುಗಡೆ ಬಂದು ದಾರಿದ್ರ್ಯ ದೇವತೆ ನಿಂತ್ಕೊಂಡ್ರು. ನಿನ್ನ ಜೀವನದಲ್ಲಿ ನಾನು ಬರ್ತೀನಿ, ಇಷ್ಟು ವರ್ಷ ಅನ್ನೋ ಕಾಲ ನಾನು ಬರ್ತೀನಿ ಅಂದಾಗ ಸ್ವಾಗತ ಮಾಡಿದ್ರು ರಾಯರು. ಹೌದು, ನನ್ನ ಮೇಲೆ ನೀನು ದಯೆ ತೋರಿಸಿ ನನ್ನ ಜೀವನದಲ್ಲಿ ನೀನು ಬರ್ತೀನಿ ಅಂತ ಹೇಳ್ತಾ ಇದೆಯಲ್ಲ, ಧಾರಾಳವಾಗಿ ಬಾ ನೀನು ಅಂತ ರಾಯರು ಸ್ವಾಗತ ಮಾಡಿದ್ರು ದಾರಿದ್ರ್ಯ ದೇವತೆನ. ರಾಯರಿಗೆ ದಾರಿದ್ರ್ಯ ದೇವತೆ ಅವ್ರ ಜೀವನದಲ್ಲಿ ಬಂದಾಗ ಎಷ್ಟೆಲ್ಲ ಕಷ್ಟ ಅನುಭವಿಸಿದ್ರು, ಎಷ್ಟೆಲ್ಲ ನೋವು ತಿನ್ನೋ ಊಟಕ್ಕೂ ಅಷ್ಟೇ ಎಷ್ಟೆಲ್ಲ ಕಷ್ಟಪಟ್ಟರು ಅಲ್ವಾ? ಅವ್ರ ಕಷ್ಟ ನೆನೆಸ್ಕೊಂಡ್ರೆ ನಮ್ಮ ಕಷ್ಟ ಏನೇನೂ ಅಲ್ಲ. ನಮಗೆ ಇರೋದಕ್ಕೆ ಒಂದಿಷ್ಟು ಅಗಲ ಮನೆ ಕೊಟ್ಟಿದ್ದಾರೆ, ಸ್ವಂತ ಮನೆ ಅಲ್ಲಾದರೂ ಬಾಡಿಗೆ ಮನೆಯಲ್ಲಾದರೂ ನೆಮ್ಮದಿಯಾಗಿದ್ವಿ. ಒಂದು ಕೆಲಸ ಕಾರ್ಯ ಅನ್ನೋದು ಕೊಟ್ಟಿದ್ದಾರೆ. ಆ ಕೆಲಸ ಕಾರ್ಯದಲ್ಲಿ 6 ಕಾಸು 3 ಕಾಸು ಬಂದರೂ ಅದರಿಂದ ನಾವು ಜೀವನ ಮಾಡ್ತೀವಿ. ನಮಗೆ ತಿನ್ನೋದಕ್ಕೆ 3 ಹೊತ್ತು ಊಟ ಇಲ್ಲ ಅಂತಂದರೂ 2 ಹೊತ್ತಾದರೂ ಹೊಟ್ಟೆ ತುಂಬ ಊಟ ಅನ್ನೋದು ಕೊಟ್ಟಿದ್ದಾರಲ್ಲ. ನಾವು ಯಾರ ಮನೆ ಮುಂದೆನೂ ಭಿಕ್ಷೆ ಬೇಡೋ ಥರ ನನ್ನ ತಂದೆ ರಾಯರು ಮಾಡಿಲ್ಲಲ್ಲ. ನಮ್ಮ ಜೀವನನ ಅಷ್ಟೋ ಇಷ್ಟೋ ಸುಧಾರಿಸಿದ್ದಾರೆ. ಹೌದು, ಕಷ್ಟ ಇರ್ಬೋದು, ಸಾಲ ಅನ್ನೋದು ಎಂಥವ್ರಿಗೂ ಇದ್ದಿದ್ದೆ, ಎಂಥ ಕೋಟ್ಯಾಧಿಪತಿಗೂ ಸಾಲ ಇದ್ದಿದ್ದೆ. ಏಕೆ ದೇವ್ರುಗಳಿಗೆ ಸಾಲ ಇರೋದಿಲ್ವಾ? ಕುಬೇರನ ಹತ್ರ ವೆಂಕಟರಮಣ ಸ್ವಾಮಿ ಸಾಲ ಮಾಡಿ ಇನ್ನೂ ಸಹ ಸಾಲ ತೀರ್ಸೋಕ್ಕಾಗಿಲ್ಲ. ಹಂಗಾಗಿ ದೇವ್ರುಗಳಿಗೆ ಸಾಲ ಇದೆ ಅಂತ ಅಂದಮೇಲೆ ನಮ್ಮ ಮನುಷ್ಯರದೆಲ್ಲ ಯಾವ ಲೆಕ್ಕ? ಇವತ್ತಲ್ಲ ನಾಳೆ ಸಾಲ ತೀರುತ್ತೆ. ರಾಯರು ಅನುಗ್ರಹ ಮಾಡ್ತಾರೆ. ನೀವು ಯಾರ್ಯಾರನ್ನೂ ನಂಬಿರೋದೇ ಗುರು ರಾಯನ. ನಾವು ಕೇಳಿದಂಥ ವರ ಕೊಡೋ ನನ್ನ ತಂದೆ ರಾಯರು. ಅವ್ರು ಯಾವತ್ತೂ ಅಷ್ಟೇ ಸತಾಯಿಸೋದಿಲ್ಲ, ನಮ್ಮನ್ನು ಕಾಯಿಸೋದಿಲ್ಲ. ಏನೋ ನಮ್ಮ ಜೀವನದಲ್ಲಿ ಅಡೆತಡೆ ಅನ್ನೋದು ಬರ್ತಿರುತ್ತೆ, ಯಾವುದೋ ಮುಖಾಂತರ ಬರ್ತಿರುತ್ತೆ. ಏಕೆ ಅಂತಂದರೆ ನಾವು ಮಾಡಿದ ಪಾಪ ಕರ್ಮ ಅನ್ನೋದು ಇರುತ್ತಲ್ಲ, ಅದು ಕಾಡ್ತಿರುತ್ತೆ. ಇದಕ್ಕೆಲ್ಲ ಅನುಗ್ರಹ ಮಾಡೋದಕ್ಕೆ ಆ ಪಾಪ ಕರ್ಮ ತೀರ್ತಿದ್ದಾಗೆ ನಿಮ್ಮ ಜೀವನ ಹಚ್ಚ ಹಸಿರಾಗಿರುತ್ತೆ. ಆವಾಗ 4 ಜನ ನಿಮ್ಮ ಜೀವನ ನೋಡಿ ಹೊಟ್ಟೆ ಉರ್ಕೊಳ್ಳೋ ಥರ ರಾಯರು ಅನುಗ್ರಹ ಮಾಡ್ತಾರೆ. ನೀವಿಷ್ಟನ್ನು ಅರ್ಥ ಮಾಡ್ಕೊಳ್ಳಿ. ಯಾರ ಮುಂದೆ ನೀವು ಕೆಳಗಡೆ ಬಿದ್ದಿದ್ರೋ ಅವ್ರ ಮುಂದೆನೇ ನಿಮ್ಮನ್ನು ಮೇಲೆತ್ತುತ್ತಾರೆ ರಾಯರು. ನಿನ್ನ ಜೀವನ ನೋಡಿ ಯಾರು ಆಡ್ಕೊಂಡ್ರೋ, ನಿನ್ನ ಜೀವನ ಚೆನ್ನಾಗಿಲ್ಲ ಅಂತ ನಿನ್ನನ್ನು ಯಾರು ಹತ್ರ ಬಿಟ್ಕೊತಿರ್ಲಿಲ್ವೋ ಅಂಥವ್ರ ಎದುರುಗಡೆನೇ ನಾನು ನಿನ್ನ ಬೆಳೆಸ್ತೀನಿ. ನೀನು ನನ್ನ ನಂಬಿದ್ಯಾ, ನಾನು ನಿನಗೆ ಅನುಗ್ರಹ ಮಾಡ್ತೀನಿ ಅಂತ ರಾಯರು ಒಂದಲ್ಲ ಒಂದು ದಿವಸ ಅನುಗ್ರಹ ಮಾಡ್ತಾರೆ. ಅದು ನಿಮ್ಮ ಕಣ್ಣೆದುರುಗಡೆನೇ ನೀವು ನೋಡ್ತೀರಾ. ಆವಾಗ ನಿಮ್ಗೆ ಯಾರು ಅವಮಾನ ಮಾಡಿದ್ರಲ್ಲ ಅವರು ಸಹ ನೀವು ಬೆಳೆಯೋದನ್ನು ನೋಡ್ತಾರೆ. ಏಕೆಂತಂದರೆ ಒಬ್ಬ ಮನುಷ್ಯನಲ್ಲಿ ಮೋಸ ವಂಚನೆ ಯಾರಿಗೂ ಮಾಡ್ತಾ ಇಲ್ಲ. ಅವ್ನು ತಿನ್ನೋಕ್ಕಿಲ್ಲ ಅಂದರೂ ಬೇರೆಯವ್ರಿಗೆ ಅನುದಾನ ಮಾಡ್ತಿದ್ದಾನೆ. ಬೇರೆಯವರು ಕಷ್ಟ ನೋಡಿ ಅಯ್ಯೋ ಭಗವಂತ ಯಾಕಪ್ಪ ಅವ್ರಿಗಿಷ್ಟು ಕಷ್ಟ ಕೊಡ್ತಿದ್ಯಾ ಅಂತ ಯಾವ ಮನುಷ್ಯ ಮರುಗ್ತಾನೋ ಅಂಥವ್ನ ಜೀವನದಲ್ಲಿ ಒಳ್ಳೆಯದು ಅನ್ನೋದನ್ನು ಭಗವಂತ ಮಾಡ್ತಾನೆ. ನಾವು ಮಾಡೋ ಕೆಲಸ ಕಾರ್ಯದಲ್ಲಿ ರಾಯರಿರ್ತಾರೆ, ನಮ್ಮ ಮನಸ್ಸಿನಲ್ಲಿ ರಾಯರಿರ್ತಾರೆ. ನಮ್ಮ ಮನಸ್ಸಿನಲ್ಲಿ
ಒಳ್ಳೆಯದು ಅನ್ನೋದಿತ್ತು, ಸತ್ಯ ಧರ್ಮ ನಮ್ಮ ಮನಸ್ಸಿನಲ್ಲಿ ಇತ್ತು ಅನ್ನೋದಾಯಿತು ಅಂತಂದರೆ ಆ ಜಾಗದಲ್ಲಿ ಭಗವಂತ ನೆಲೆಸ್ತಾನೆ. ಸತ್ಯ ಧರ್ಮ ಇಲ್ಲ, ಮೋಸ ವಂಚನೆ ನಡೀತಿದೆ ಅನ್ನೋ ಮನೆಯಲ್ಲೂ ಸಹ ರಾಯರಿರೋದಿಲ್ಲ, ಅಂಥವ್ರ ಮನಸ್ಸಲ್ಲೂ ಸಹ ರಾಯರಿರೋದಿಲ್ಲ. ಹೌದು, ಅವ್ರು ಇವತ್ತು ಚೆನ್ನಾಗಿರ್ಬೋದು, ಯಾರಿಗೋ ಮೋಸ ಮಾಡಿ ಯಾರಿಗೋ ವಂಚನೆ ಮಾಡಿ ಅವ್ರ ಜೀವನದಲ್ಲಿ ಚೆನ್ನಾಗಿರ್ಬೋದು. ಆದರೆ ನೀವು ರಾಯರನ್ನು ನಂಬಿದ್ದೀರಲ್ಲ, ರಾಯರು ಇರೋ ಮನೆಯಲ್ಲಿ ಕಷ್ಟ ಅನ್ನೋದು ಯಾವತ್ತೂ ಇರೋದಿಲ್ಲ. ನಿಮ್ಮ ಕಷ್ಟ ನೋಡಿ ರಾಯರು ಒಳೊಳಗೆ ಅಳ್ತಿರ್ತಾರೆ, ನೋವು ಪಡ್ತಿರ್ತಾರೆ. ನಾನು ಏನು ಮಾಡೋಕ್ಕಾಗ್ತಿಲ್ವಲ್ಲ ತಂದೆ, ಈ ಮನುಷ್ಯ ಇಷ್ಟೊಂದು ನನ್ನ ಪೂಜಿಸ್ತಿದ್ದಾನೆ, ಇಷ್ಟೊಂದು ಆರಾಧಿಸ್ತಿದ್ದಾನೆ, ನಾನೇನು ಮಾಡೋಕ್ಕಾಗೋದಿಲ್ವ ಅಂತ ನಮ್ಮ ಮನೆ ದೇವ್ರ ಹತ್ರ ಹೋಗಿ ಪ್ರಾರ್ಥನೆ ಮಾಡ್ಕೋತಾರೆ. ಬೇಡ ಭಗವಂತ, ಅವ್ರಿಗೆ ದಾರಿ ಬಿಡು, ಅವ್ರಿಗೆ ಅನುಗ್ರಹ ಮಾಡು ಅಂತ ಶ್ರೀಕೃಷ್ಣನ ಹತ್ರ ನಮ್ಮ ಮನೆ ದೇವ್ರ ಹತ್ರ ಕೇಳ್ಕೊತಾರೆ. ನಾವು ಹೋಗಿ ಕೇಳೋದಕ್ಕಿಂತ ದೇವ್ರುಗಳನ್ನ ರಾಯರು ಹೋಗಿ ಕೇಳಿದ್ರೆ ನಮಗೆ ಬೇಗ ಅನುಗ್ರಹ ಮಾಡ್ತಾರೆ. ದೇವತೆಗಳ ಆಶೀರ್ವಾದ ಪಡೆದಂತ ನನ್ನ ತಂದೆ ಗುರುರಾಯರು. ನಾವು ಗುರುರಾಯರನ್ನ ಪೂಜೆ ಮಾಡಿದ್ರೆ ಎಲ್ಲ ದೇವತೆಗಳನ್ನು ಪೂಜೆ ಮಾಡಿದಷ್ಟು ಪುಣ್ಯ ನಮಗೆ ಬರುತ್ತೆ. ನಮ್ಮ ಕಷ್ಟ ಹೀಗಿದೆ ಅಂತ ನೀವು ಚಿಂತೆ ಮಾಡೋದಕ್ಕೆ ಹೋಗಬೇಡಿ. ರಾಯರನ್ನ ನೀವು ಎಷ್ಟು ನಂಬ್ತೀರಾ ಅಷ್ಟು ನಿಮ್ಮ ಜೊತೆಯಲ್ಲಿ ಇರ್ತಾರೆ, ನಿಮ್ಮ ಮನಸ್ಸಿನಲ್ಲಿ ಇದ್ದು ನಿಮ್ಗೆ ಅನುಗ್ರಹ ಮಾಡ್ತಾರೆ ಅಂತ ನಾನು ಹೇಳ್ತೀನಿ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ರಾಯರು ನಿಮ್ಮೆಲ್ರಿಗೂ ಸುಖ ಶಾಂತಿ ನೆಮ್ಮದಿ ಆಯುಸ್ಸು ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ.